ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೆಳೆಯರೇ. ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋ ನಿಮಗೇನಾದರೂ ಒಂಥರ ಕಾಮಿಡಿ ಎಂಟರ್ಟೈನ್ಮೆಂಟ್ ಮೆಸೇಜ್ ಇರಬೇಕು ಅಂತ ಈ ವಿಡಿಯೋ ಶುರು ಮಾಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಇದೇ ಥರ ಏನಾದರೂ ತರ್ತಿರ್ತೀನಿ ಅಂತ ಹೇಳ್ತಿದ್ದೀನಿ. ನಿಮ್ಗೇನಾದರೂ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಇದೇ ಥರ ಏನಾದರೂ ತರ್ತಿರ್ತೀನಿ. ಓಕೆ, ಇವತ್ತು ಹೋಗೋಣ ಇವತ್ತಿನ ಸ್ಕ್ರಿಪ್ಟ್ಗೆ. ಇದರಲ್ಲೂ ಟೋಟಲ್ 3 ಕ್ಯಾರೆಕ್ಟರ್ಸ್ ಇರ್ತಾರೆ: ರಾಜು, ಕುಮಾರ್, ಸೋಮು ಅಂತ. ಓಕೆ, ರಾಜು ಹೆಂಗೆ ಅಂದರೆ ಇವನು ಗುಂಪಿನ ಲೀಡರ್. ಇವನು ಯಾವಾಗಲೂ ದೊಡ್ಡ ಪ್ಲ್ಯಾನ್ ಮಾಡ್ತಾನೆ, ಆದರೆ ಏನೂ ವರ್ಕ್ ಆಗಲ್ಲ. ಅವ್ನು ಮಾಡ್ತಾನೆ, ಅದರದ್ದೇನು ವರ್ಕ್ ಆಗಲ್ಲ. ಓಕೆ, ಇವನು ಕುಮಾರ್ ಅಂತ. ಸೆಕೆಂಡ್ ಕ್ಯಾರೆಕ್ಟರ್ ಕುಮಾರ್ ಅಂತ. ಕುಮಾರ್ ಹೆಂಗೆ ಅಂದರೆ ಇವನಿಗೆ ಸ್ವಲ್ಪ ತಾಂತ್ರಿಕ ಜ್ಞಾನ, ಟೆಕ್ನಾಲಜಿ ಇದೆ. ಓಕೆ, ಆದರೆ ಇವನಿಗೆ ಅತಿಯಾದ ತುಂಬ ಭಯ ಇರುತ್ತೆ. ಆದರೆ ಅವನು ಸ್ವಲ್ಪ ಟೆಕ್ನಾಲಜಿ ಇರುತ್ತೆ, ಅವನಿಗೆ ಟೆಕ್ನಾಲಜಿ ಬಗ್ಗೆ ಗೊತ್ತಿರುತ್ತೆ. ಸೋಮು ಅಂತ, ಥರ್ಡ್ ಕ್ಯಾರೆಕ್ಟರ್ ಸೋಮು ಅಂತ. ಇವನು ತುಂಬ ನಿಧಾನ, ಜಗತ್ತೇ ಮುಳುಗೋದ್ದರೂ ಅವನ ತನ್ನ ತಿಂಡಿ ಬಗ್ಗೆ ಯೋಚಿಸಿರ್ತಾನೆ. ತುಂಬ ತಿಂಡಿಪೋತ ಅಂತ ನಿಮಗೆಲ್ಲ ಅರ್ಥ ಆಗಿದೆ ಈಗ. ಓಕೆ, ಲೆಟ್ಸ್ ಸ್ಟಾರ್ಟ್. ರಾಜು: ಕುಮಾರ್, ಬೇಗ ಬೈ ಚೀಪ್ ಕನೆಕ್ಟ್ ಮಾಡು. ಇವತ್ತು ನಾನು ಈ ಅಲ್ಲಿಂದಲೇ ಉಪಗ್ರಹ ಸ್ಯಾಟಲೈಟ್ ಆರಿಸಬೇಕು. ಕುಮಾರ್: ರಾಜು, ಇದು ಬಯೋ ಚಿಪ್ ಅಲ್ಲ ಕಣೋ, ಇದು ನನ್ನ ಹಳೆ ಟಿವಿ ರಿಮೋಟ್ ಚಿಪ್. ಇದನ್ನು ಹಾಕಿದರೆ ಉಪಗ್ರಹ ಅಲ್ಲ, ಪಕ್ಕದ ಮನೆಯ ಟಿವಿ ಚಾನಲ್ಲು ಅಷ್ಟೇ ಬದಲಾಗೋದು. ಸೋಮು: ಬಾಯಿ ತುಂಬ ಬೋಂಡ ತಿನ್ನುತ್ತಾ ಯಾವ ಚಾನಲ್ ಬದಲಾಗುತ್ತೆ? ಚಂದನ ಚಾನಲ್ ಬಂದರೆ ಹೇಳಿ, ಅಲ್ಲಿ ಅಡುಗೆ ಕಾರ್ಯಕ್ರಮ ಬರ್ತಿರುತ್ತೆ. ರಾಜು: ಸೋಮು, ತಿನ್ನೋದು ನಿಲ್ಲಿಸು. ಕುಮಾರ್: ನೀನು ಮೆದುಳಿನ ಶಕ್ತಿಯನ್ನು ಅಳೆಯುವ ಸ್ಕ್ಯಾನರ್ ರೆಡಿ ಮಾಡು. ಕುಮಾರ್: ರೆಡಿ ಇದೆ ರಾಜು. ಮೊದಲು ಸೋಮು ತಲೆ ಮೇಲೆ ಇಟ್ಟು ಚೆಕ್ ಮಾಡೋಣ. ಸ್ಯಾಟಲೈಟ್ ಸೋಮು ತಲೆ ಹತ್ತಿರ ತಿರುತ್ತಾನೆ. ಅರೆ, ಇದರಲ್ಲಿ ಎರರ್ 404 ಬ್ರೈನ್ ನಾಟ್ ಫೌಂಡ್ ಅಂತೆ ಬರ್ತಿದೆ ಅಲ್ವಾ, ಇದೇನಿದು ಅಂತ ಇದು ಮಾಡ್ತಿರ್ತಾನೆ ಸೋಮು. ಅದೇ ಮೆದುಳು ಇಲ್ಲ ಅಂತ ಅಲ್ಲಪ್ಪ, ನನ್ನ ಮೆದುಳು ಹೀಗೆ ಬೋಂಡ ಜೀರ್ಣ ಮಾಡೋದ್ರಲ್ಲಿ ಬ್ಯುಸಿಯಾಗಿದೆ, ಅದಕ್ಕೆ ನೆಟ್ವರ್ಕ್ ಸಿಗ್ತಿಲ್ಲ. ರಾಜು ಕೋಪದಿಂದ: ಹಾಕು, ನಿಲ್ಲಿಸು. ಕುಮಾರ್: ಕಂಪು ಸ್ಟಿಚ್ ಹೊತ್ತು ಈಗ ನಮ್ಮ ಮೆಸೇಜ್ ಇಡೀ ಪ್ರಪಂಚಕ್ಕೆ ಹೋಗಬೇಕು. ಕುಮಾರ್: ಬೇಡ ರಾಜು, ಅದು ಸ್ವಿಚ್ ಅಲ್ಲ, ಅದು ಈ ಮನೆ ಮೇನ್ ಫ್ಯೂಸ್. ಸೋಮು ಹೋಗಿ ಬೇಕಂತಲೇ ಆ ಸ್ವಿಚ್ ಒತ್ತುತ್ತಾನೆ. ಪಟ್ ಅಂತ ಶಬ್ದವಾಗಿ ಕತ್ತರಿಯಾಗುತ್ತದೆ. ರಾಜು: ಲೇ ಸೋಮು, ಯಾಕೆ ಓದ್ತಿದ್ಯಾ? ಈಗ ನಮ್ಮ ಪ್ಲ್ಯಾನ್ ಏನಾಯಿತು? ಸೋಮು: ನನಗೆ ಕತ್ತಲೆ ಅಂದರೆ ತುಂಬ ಇಷ್ಟ ರಾಜು, ಯಾಕಂದರೆ ಕತ್ತಲೆಯಲ್ಲಿ ಎಷ್ಟು ತಿಂದರೂ ಯಾರಿಗೂ ಕಾಣಲ್ಲ. ಕುಮಾರ್ ಬಿಟ್ಟು ನೋಡಿದ್ರಲ್ಲ, ಇವನನ್ನ ಜೊತೆಯಲ್ಲಿ ಇಟ್ಕೊಂಡು ನಾವು ಪ್ರಪಂಚನ ಗೆಲ್ಲೋದು ಬಿಡಿ. ಒಂದು ಕಪ್ ಕಾಫಿ ಕೂಡ ಬಡಿಯೋಕ್ಕೆ ಆಗಲ್ಲ. ಟೀಮ್ ವರ್ಕ್ ಇಲ್ಲದಿದ್ದರೆ ಎಂಥ ದೊಡ್ಡ ಪ್ಲ್ಯಾನ್ ಕೂಡ ಫೇಲ್ ಆಗುತ್ತೆ. ಸೊ ಈಗ ನಿಮಗೆ ಈ ಸ್ಕ್ರಿಪ್ಟು, ಈ ಆ್ಯಕ್ಟಿಂಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಶಾರ್ಟ್ ಆಗಿತ್ತು ಅಲ್ವಾ ಅನಿಸಿರುತ್ತೆ, ಆದರೆ ಈ ಶಾರ್ಟ್ ಆಗಿದ್ರೂ ತುಂಬ ದೊಡ್ಡದಾಗಿ ಒಂದು ಮೆಸೇಜ್ ಇದೆ. ಏನು ಹೇಳ್ತಾರೆ ಕೆಲವರು, ಗುಂಪಲ್ಲಿ ಗೋವಿಂದ ಆಯ್ತಾನೆ, ಗುಂಪಲ್ಲಿ ಸೇರಿದ್ರೆ ಅಂತ. ಆದರೆ ನಮ್ಮ ಹಿರಿಯರು ಹೇಳಿದ್ದಾರೆ, ಒಗ್ಗಟ್ಟಲ್ಲಿ ಬಲವಿದೆ ಅಂತ. ಸೊ ಈಗೇನೋ ಹೊಸ ವರ್ಡ್ಸು, ಗುಂಪಲ್ಲಿ ಗೋವಿಂದ, ಗುಂಪಲ್ಲಿ ಕಳೆದೋಗಿದ್ದಾನೆ, ಗುಂಪಲ್ಲಿ ಇದು ಮಾಡಿದ್ದಾನೆ, ಅದರ ಗುಂಪಲ್ಲಿ ಇದ್ರೇ ಅವಳಿಗೆ ಒಂಥರ ಶಕ್ತಿ ಇರುತ್ತೆ ಅಂತ ಮುಂದೆ ಹಿರಿಯೋರೇ ಹೇಳಿದ್ದಾರೆ ಅಂತ ಅಂದಮೇಲೆ ಈಗ ಯಾಕೆ ಹಂಗೆ ಕೊಡಬೇಕು? ಓಕೆ, ಈ ಮೆಸೇಜ್ ಬೇಕು ಬರೋಣ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಈ ಮೆಸೇಜ್ ಏನು ಅಂದರೆ, ಟೀಮ್ ವರ್ಕ್ ಇಲ್ಲದಿದ್ದರೆ ಎಂಥ ದೊಡ್ಡ ಪ್ಲ್ಯಾನ್ ಕೂಡ ಫೇಲ್ ಆಗುತ್ತೆ. ಸೊ ಒಗ್ಗಟ್ಟಲ್ಲಿ ಬಲವಿದೆ ಅಂತ ಇದರಲ್ಲಿ ತುಂಬ ಕರೆಕ್ಟಾಗಿ ನೀಟಾಗಿ ನಿಮಗೆ ಮೆಸೇಜ್ ಕೊಡ್ತಿದೆ ಅಂತ ನಿಮಗೆಲ್ಲ ತಿಳ್ಕೊಂಡಿದೆ ಅಂತ ಅರ್ಥ ಮಾಡ್ಕೊತೀನಿ ನಾನು.
ಓಕೆ. ಸೊ ಒಗ್ಗಟ್ಟಲ್ಲಿ ಬಲವಿದೆ. ನೀವೇನೇ ಒಂದು ಪ್ಲ್ಯಾನ್ ಮಾಡಿ, ಒಬ್ಬರಾಗಲಿ, ಇಬ್ಬರಾಗಲಿ, 3 ಜನ ಆಗಲಿ, 4 ಜನ ಆಗಲಿ, ಅದು ಒಗ್ಗಟ್ಟೆ. ಕೆಲವ್ರು ಏನು ಮಾಡ್ತಾರೆ, ನಾನು 3 ಜನ ಇದ್ದರೆ ನಾನು ಮಾಡೋದು, ಇಲ್ಲ ಮಾಡಲ್ಲ, ನನ್ನ ಹತ್ರ ನಾನು ಒಬ್ಬನೇ ಮಾಡಬೇಕು, ಆಗಲ್ಲ, ಹಂಗಲ್ಲ. ಒಗ್ಗಟ್ಟಂದರೆ ಇಬ್ಬರಿದ್ದು ಒಗ್ಗತ್ತೆ, 3 ಇದ್ದರೂ ಒಗ್ಗತ್ತೆ ಅಲ್ವೇನು? ಸೊ ಏನು ಅನ್ನೋದಲ್ಲ, ನಿಮ್ಮ ಮುಂದೆ ಒಗ್ಗಟ್ಟಲ್ಲಿ ಬಲವಿದೆ ಅಂತ ನಂಬಿ ಅಂತ ಹೇಳ್ತೀನಿ. ನೀವೇನೇ ಒಂದು ದೊಡ್ಡ ಕೆಲಸ ಕೈ ಹಾಕಿ, ಚಿಕ್ಕ ಕೆಲಸನೂ ಕೈ ಹಾಕಿ ಒಗ್ಗಟ್ಟಾಗಿ ಮಾಡಿ. ಗೊತ್ತು ನಾನು ಸೋಲೋ ಬೆಳಿತೀನಿ, ನಾನಾಗೋದು ಗೊತ್ತಾಗಬೇಕು. ಇಟ್ಸ್ ದೇರ್ ಪರ್ಸ್ಪೆಕ್ಟಿವ್, ಐ ಕ್ಯಾನಾಟ್ ಸ್ಪೀಕ್ ಟು ಇಟ್ಸ್ ದೇರ್ ಪರ್ಸ್ಪೆಕ್ಟಿವ್ ಅಂತ ಹೇಳ್ಬೋದು ಅಷ್ಟೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಇದೇ ಥರ ಏನಾದರೂ ಹೊಸ ತರ್ತಿರ್ತೀನಿ ಅಂತ ಹೇಳ್ತಾ, ಮತ್ತು ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ನಿಮ್ಮ ಬೆಂಬಲ ಹೀಗೆ ಇರಲಿ ಅಂತ ನಾನು ನಿಮಗೆ ಕೈ ಮುಗಿ ಕೇಳ್ಕೊಳ್ತಿರ್ತೇನೆ. ಹಿಂಗೆ ಸಪೋರ್ಟ್ ಮಾಡ್ತೀರಿ, ಹಿಂಗೆ ಬೆಂಬಲ ಕೊಡ್ತೀರಿ, ನಾನು ಹಿಂಗೆ ಮೇಲೆ ನಾನು ಒಳ್ಳೆ ಮುಂದೆ ದೊಡ್ಡ ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಿಂಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತೀನಿ. ಸೊ ನಮಸ್ಕಾರ ಕರ್ನಾಟಕ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಧನ್ಯವಾದಗಳು. ಹಿಂಗೆ ನನ್ನ ವೀಡಿಯೋಸ್ ನೋಡ್ತೀರಿ, ಹಿಂಗೆ ನಾನೇ ಮಾಡ್ತೀರಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.